UK07 ರೈಡರ್, ಒನ್ ಆಫ್ ದ ಟಾಪಸ್ಟ್ ಮೋಟೋ ವ್ಲಾಗರ್ ಉತ್ತರಾಖಂಡಿಂದ, ನಿನ್ನೆ ಅವರು ಆಲ್ಮೋಸ್ಟ್ 160 ಸ್ಪೀಡ್ ಫಾರ್ಚುನರಲ್ಲಿ ಸೂಸೈಡ್ ಕಮಿಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬೈ ಎನಿ ಚಾನ್ಸ್ ಅವ್ರು ಸೇವ್ ಆಗದೆ ಏನೂ ಆಗಲಿಲ್ಲ. ಭಗವಾನ್ ಅವ್ರಿಗೆ ಇನ್ನೊಂದು ಜನ್ಮ ಕೊಟ್ಟಿದ್ದಾರೆ ಅಂತ ನಾವು ಅನ್ಕೋಬಹುದು. ಬಟ್ ಸ್ಟಿಲ್ ಅವರು ಒಬ್ಬ ಮನುಷ್ಯ ಮೆಂಟಲ್ ಹೆಲ್ತ್ ಯಾವ ಥರ ಇರುತ್ತೆ ನೋಡಿ ಗುರು. ಆಲ್ರೆಡಿ ಒಂದ್ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದೆ, ಬಟ್ ಏನೂ ಆಗಿಲ್ಲ. ಈ ಸೆಕೆಂಡ್ ಟೈಮ್ ಈಗ ಇವು ಮಾಡ್ತಾ ಇರೋದು. ಲೈವಲ್ಲಿ, ಇನ್ಸ್ಟಾಗ್ರಾಮ್ ಲೈವಲ್ಲೇ ಅವರು 160 ಸ್ಪೀಡಲ್ಲಿ ಸ್ಟೇರಿಂಗ್ನ ಟರ್ನ್ ಮಾಡಿಬಿಟ್ರು. ಅವ್ರ ಮಮ್ಮಿ ಡ್ಯಾಡಿ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರ ತಮ್ಮ ಮೇಲೆ ಮಾಡಿದ್ದಾರೆ, ಅವ್ರ ವೈಫ್ ಮೇಲೆ ಮಾಡಿದ್ದಾರೆ. ನಾನು ಮಮ್ಮಿ ಡ್ಯಾಡಿದು ವಿಶ್ವಾಸ ಮಾಡಲ್ಲ, ಬಿಕಾಸ್ ನನ್ನ ತಂದೆ ತಾಯಿ ಅಂದರೆ ನನಗೆ ಭಗವಾನ್ ಥರ. ನನಗೆ ಎವ್ರಿ ಲೈಫಲ್ಲಿ ಅವರೇ ಬೇಕು, ನನ್ನ ತಂದೆ ತಾಯಿ. ಸೊ ನಾನು ಅದ್ರ ಮೇಲೆ ವಿಶ್ವಾಸ ಮಾಡಲ್ಲ. ಬಟ್ ಅವ್ರ ವೈಫು, ಅವ್ರ ತಮ್ಮ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ರೀಸೆಂಟಾಗಿ ಅವರು ಮದುವೆ ಮಾಡಿದೆ, ಈಗ ವೈಫ್ನು ಅವ್ರನ್ನ ಬಿಟ್ಟು ಹೋದೆ. ಒಬ್ಬರ ಮನುಷ್ಯ ಮೆಂಟಲ್ ಯಾವ ಥರ ಇರುತ್ತೆ. ಈಗ ಅವರು ಫಸ್ಟು ಸೈಕ್ಯಾಟ್ರಿಸ್ಟ್ ಹೋಗಬೇಕು ಗುರು. ಎಷ್ಟೊಂದು ಸೂಪರ್ ಬೈಕ್ಸ್ ಇದೆ, ಎಷ್ಟೊಂದು ಸೂಪರ್ ಕಾರ್ಸ್ ಇದೆ ಅವ್ರ ಹತ್ರ, ಎಷ್ಟೋ ದುಡ್ಡು ಮಾಡಿದ್ದಾರೆ ಗುರು. ಬಟ್ ಆ ಲೈಫಲ್ಲಿ ಪೀಸ್ ಇಲ್ಲ, ಮೆಂಟಲ್ ಹೆಲ್ತ್ ಫುಲ್ ಡ್ಯಾಮೇಜ್ ಆಗಿಬಿಟ್ರು ಆ ಹುಡುಗದು. ಯಪ್ಪ. ಬಟ್ ಅಟ್ಲೀಸ್ಟ್ ಎಕ್ಸ್ಟ್ರೀಮ್ ಸ್ಟೆಪ್ಪಲ್ಲಿ ಈ ಥರ ಮಾಡಬಾರ್ದು. ನಿಮ್ಮ ಲೈಫಲ್ಲಿ ನೀವು ಫುಲ್ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಆ ಜಾಗ ಬಿಟ್ಬಿಟ್ಟು ಬೇರೆ ಯಾವುದೋ ದೇಶ ಹೋಗಿ ಸೆಟ್ಲ್ ಆಗಿಬಿಡಿ. ಬಟ್ ಈ ಥರ ಒಂದು ಸೂಸೈಡ್ ಮಾತ್ರ, ಈ ಥರ ಒಂದು ಹಾರ್ಡ್ ಡಿಸಿಷನ್ ಯಾರು ತಗೊಳಕ್ಕೆ ಹೋಗಬೇಡಿ. ಹಂಬಲ್ ರಿಕ್ವೆಸ್ಟ್.